ಹೇ ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ ಹೌದು ಈಗಷ್ಟೇ ಬಿಗ್ ಬಾಸ್ ಟೀಮ್ ಇಂದ ಒಂದು ಅಫಿಷಿಯಲ್ ಆಗಿ ಪ್ರೊಮೋ ರಿಲೀಸ್ ಆಗುವಂತದ್ದು. ಆ ಒಂದು ಪ್ರೊಮೋದಲ್ಲಿ ಏನೇನೆಲ್ಲ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ತಿಳಿಸ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ನೋಡಿ. ಫೇಸ್ಬುಕ್ ಮಾತ್ರ ಮಿಸ್ ಮಾಡದೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹೌದು ಬಿಗ್ ಬಾಸ್ ಮನೆಯಲ್ಲಿ ಇದೀಗ 9 ಮಂದಿ ಕಂಟೆಸ್ಟೆಂಟ್ಸ್ ಗಳು ಇರುವಂತದ್ದು. ಅದರಲ್ಲಿ 6 ಜನ ಕಂಟೆಸ್ಟೆಂಟ್ ಗಳ ಫ್ಯಾಮಿಲಿ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾಗಿದೆ. ಮೊದಲನೇದಾಗಿ ಅಂದ್ರೆ ಮೊದಲನೇ ದಿನ ತ್ರಿವಿಕ್ರಮ್, ಭವ್ಯ ಹಾಗೂ ರಜತ್ ಅವರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿತ್ತು. ಇದಾದ ನಂತರ ನಿನ್ನೆ ಎಪಿಸೋಡ್ ಅಲ್ಲಿ ಮೋಕ್ಷಿತಾ, ಗೌತಮಿ ಹಾಗೂ ಮಂಜುಗೌಡ ಅವರ ಫ್ಯಾಮಿಲಿಯನ್ನು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾಗಿತ್ತು. ಇದೀಗ ಬಂದಂತ ಪ್ರೊಮೋದಲ್ಲಿ ರಜತ್ ಅವರ ಫ್ಯಾಮಿಲಿ ಅಂದ್ರೆ ಧನರಾಜ್ ಅವರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತದ್ದು. ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಮೊದಲನೇ ಬಾರಿಗೆ ಅಷ್ಟು ದೊಡ್ಡ ಕುಟುಂಬ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವುದು ಫಾರ್ ದ ಫಸ್ಟ್ ಟೈಮ್. ಹೌದು ಇದಾದ ನಂತರ ಅವರ ಹೆಂಡತಿನೂ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾಗಿದೆ. ಸೊ ಯಾರು ಧನರಾಜ್ ಅವರು ಪಾಸ್ ಟೈಮ್ ಅಲ್ಲಿ ಇದ್ದಾಗ ಧನರಾಜ್ ಅವರ ಹೆಂಡತಿ ಬಂದು ನೀವು ನಾನಿಲ್ದೆ ತುಂಬಾ ಖುಷಿಯಾಗಿದ್ದೀರಲ್ವಾ, ನನ್ನನ್ನ ಮಿಸ್ ಮಾಡ್ಕೊಂತಿಲ್ಲ, ಮತ್ತೆ ನೀವು ಯಾವುದೇ ಒಂದು ಇದಕ್ಕಾದ್ರೂ ಐಶ್ವರ್ಯ ಅವರ ಹೆಸರನ್ನ ತಗೊಂತಿರ್ತಾರ, ನೀವು ಐಶ್ವರ್ಯ ಅವ್ರನ್ನ ಲೈನ್ ಹೊಡಿತಿದ್ರಿ ಅಂತ ಅಂತ ಅನ್ಸುತ್ತೆ ಅಂತ ಅವರೊಂದು ಕಪಾಳಕ್ಕೆ ಸುಮ್ನೆ ಫನ್ ಆಗಿ ಹೊಡೆದಿರುವಂತದ್ದು. ಇದಾದ ನಂತರ ಧನರಾಜ್ ಅವರು ಮಗು ಎಲ್ಲಿ ಅಂತಾನೂ ಕೂಡ ಕೇಳ್ತಾರೆ. ಸೊ ಆ ಒಂದು ಟೈಮಲ್ಲಿ ಅವರ ಒಂದು ಹೆಂಡತಿ ಸುಮ್ನೆ ಆಗ್ತಾರೆ ಬಂದಿಲ್ಲ ಅಂತ. ಇದಾದ ನಂತರ ಮತ್ತೆ ಬಿಗ್ ಬಾಸ್ ಅವರು ಇನ್ನೊಂದು ಸರ್ಪ್ರೈಸ್ ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ ಆ ಒಂದು ಟಿವಿಯಲ್ಲಿ ಅವರ ಒಂದು ಮಗುನ ಫೋಟೋನ ಹಾಕಿರುವಂತದ್ದು. ಲೈವ್ ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ ಒಂದು ಟಿವಿಯಲ್ಲಿ. ಮಗು ಎಲ್ಲಿ ಬಿಗ್ ಬಾಸ್ ಅಂತ ಕೇಳಿದಾಗ ಬಿಗ್ ಬಾಸ್ ಅವರ ಒಂದು ಧ್ವನಿಯಿಂದ ಸ್ವೀಟ್ ಧ್ವನಿಯಿಂದ ಅಂದ್ರೆ ಆಕ್ಟಿವಿಟಿ ರೂಮ್ಗೆ ಓಡಿ ಅಂತಾನೂ ಕೂಡ ಹೇಳಿರುವಂತದ್ದು. ಆಕ್ಟಿವಿಟಿ ರೂಮ್ ಅಲ್ಲಿ ಅವರ ಒಂದು ಮಗು ಆ ತೊಟ್ಲಲ್ಲಿ ಇರುತ್ತೆ. ಅದನ್ನ ತಗೊಂಡು ಮುದ್ದಾಡ್ತಿರುವಂತದ್ದು ಈ ಒಂದು ಪ್ರೊಮೋದಲ್ಲಿ ಹೈಲೈಟ್ ಆಗಿ ತೋರಿಸಿದ್ರು. ಮತ್ತೆ ಇಲ್ಲಿಗೆ ಆ ಒಂದು ಪ್ರೊಮೋ ಕಟ್ ಆಗುತ್ತೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಲಭ್ಯವಿರುವಂತದ್ದು. ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿಕೊಂಡು ಸಿಗೋಣ ಮುಂದಿನ ವಿಡಿಯೋದಲ್ಲಿ.